ಅಲ್ಲ ಗುರು, ಏನು ಅನ್ಕೊಂಡಿದ್ದೀರಾ? ಈ ನನ್ನ ಮಗ ಎಣ್ಣೆ ಹೊಡೆದ್ಬಿಟ್ಟು ಫುಲ್ ಮಲ್ಕೊಬಿಟ್ಟಿದ್ದಾರೆ ಅಂತ. ಏನೇ ಇಲ್ಲ ಗುರು, 10 ವರ್ಷದಿಂದ ಬೆಂಗಳೂರಲ್ಲಿ ಇದ್ದೀವಿ, ಊರು ಹೋಗ್ತಾ ಇದ್ದೀನಿ ಅಂತ ತುಂಬ ಫೀಲ್ ಮಾಡ್ಕೊಬಿಟ್ಟು ಇದ್ದಾರೆ. ಇದು ಮುಂದೆ ನಾನೊಬ್ಬ ಬೆಂಗಳೂರು ಹುಡುಗ, ನಮ್ಮ ಕರ್ನಾಟಕ ಭಾಷೆಯಲ್ಲಿ ನಾನು ಮಾಡ್ತಿರೋದು ಇದು ಫಸ್ಟ್ ಬ್ಲಾಗ್. ಬೆಳಗ್ಗೆ ಸ್ನಾನ ಮಾಡಿ ಎಲ್ಲ 4 ಗಂಟೆ ಎದ್ಬಿಟ್ಟು ಇವಾಗ ಪೂರ್ವಿಕ ಶೋರೂಮ್ಗೆ ಟಾಟಾ ಬೈ ಬೈ ಅಂತ ಹೇಳ್ಬಿಟ್ಟು ಸೀದಾ ಹೋಗ್ಬಿಟ್ಟೆ. ನೆಕ್ಸ್ಟ್ ಬಂದ್ಬಿಟ್ಟು ಡ್ರೈವರ್ ಅಂತ ತಪ್ಪಿಸ್ಕೊಂಡು ನಮ್ಮನ್ನು ಕರ್ಕೊಂಡು ಬಂದಿದ್ದರೆ ಯಾವುದೊಂದು ದೊಡ್ಡ ಮಾಲಲ್ಲಿ. ಆಮೇಲೆ ಗೊತ್ತಾಯ್ತದೆ ಮಾಲಲ್ಲ, ಆಮೇಲೆ ಇದು ಬಂತು ಏರ್ಪೋರ್ಟು. ಯಾಕೆ ಅಂದರೆ ನಮ್ಮ ಬಾಸ್ ಮೊದಲೇ ನೋಡೇ ಇಲ್ಲ, ಅದಕ್ಕೆ ಬಾಸ್ ಜೊತೆ ನಾನು ಸ್ವಲ್ಪ ಜೋಕ್ ಮಾಡ್ತಿದ್ದೆ. ಬೆಳಗಿಂದ ಹೊಟ್ಟೆಗೆ ಏನೂ ಆಗಿಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಕೂತಿದ್ವಿ ಇಬ್ರು ಕಪ್ಪೆ. ಆ ಕಡೆ ಈ ಕಡೆ ನೋಡ್ಬಿಟ್ಟು ಬಾಸ್ಗೆ ಹೇಳಿದೆ, ಬಾಸ್ ನೋಡಿ ನಮಗೆ ಎಲ್ಲ ಮೋಸ ಮಾಡ್ಬಿಟ್ಟವ್ರು, ಯಾವುದೋ ಫ್ಲೈಟ್ ಇಲ್ಲ ಇಲ್ಲಿ. ಹಂಗೆ ಬಾಸ್ ಕೋಪ ಮಾಡ್ಕೊಂಡು ಹೇಳ್ತಾ ಇದ್ರು, ಲವ್ ಇದೇ ತಾನೇ ಫ್ಲೈಟ್ ಇರೋದು, ನೋಡಿ ಹೆಂಗೆ ಕೋಪ ಮಾಡ್ತಾರೆ ನಮ್ಮ ಬಾಸು. ಆಮೇಲೆ ಕೋಪ ಮಾಡ್ಕೊಂಡು ಬೇಳೆ ಬಿಚ್ಚು ನನಗೆ ಹೊಡಿಯೋಕೆ ಬರ್ತಾರೆ ಬಾಸು. ನನಗೆ ಗೊತ್ತೇ ಬೇಳೆ ಬಿಚ್ಚಕ್ಕೆ ಆಗಲ್ಲ, ಹಂಗೇನಾಗ್ತಾ ಇದೆ, ಬಚಾವಾಗ್ಬಿಟ್ಟು. ಹಾಗೆ ಅಬ್ಸರ್ವ್ ಮಾಡ್ಕೊಂಡು ನೋಡ್ತಾ ಇದ್ದೀನಿ, ಒಬ್ರು ಅಂಕಲ್ ಈರುಳ್ಳಿ ಮಾರ್ಕೆಟ್ ಒಳಗಾಗಿ ಬಿಟ್ಬಿಟ್ಟು ಇಲ್ಲಿ ಬಂದು ಈರುಳ್ಳಿ ಹುಡುಕ್ತಾ ಇದ್ದಾರೆ. ಪಕ್ಕದಲ್ಲಿ ಇರೋದು ಒಬ್ರು ನರ್ಸ್ ಎಲ್ಲ ಪೇಷಂಟ್ಗೆ ಏನು ಹೇಳ್ತಾ ಇದ್ರು, ಬೆರಳು ತೋರಿಸ್ಕೊಂಡು ಕೋಪ ಮಾಡ್ಕೊಂಡು ಹಂಗೆ ಗಾಳಿ ಟಚ್ ಮಾಡ್ತಾ ಇದ್ರು ಹಿಂದೆ ಮುಂದೆ, ಬಟ್ ಏನು ಹೊರ ಆಗ್ತಾ ಇಲ್ಲ ಅಂದ್ಬಿಟ್ಟು ಆಮೇಲೆ ಆಕ್ಸಿಜನ್ ತಗೊಂಡು ಅಲ್ಲ ಮೂಗು ಮೇಲೆ ಸ್ಮೆಲ್ ಮಾಡ್ಕೊಂಡು ನೋಡ್ತಾ ಇದ್ರು. ಹಾಗೆ ಗ್ಲೂಕೋಸ್ನ ಬಾಯಲ್ಲಿ ಹಿಡಾಗಿ ಹೋಗ್ಬಿಟ್ಟು ಪಕ್ಕದಲ್ಲಿ ಹಿಡ್ಕೊಡಿ ಅಂತ ಹೇಳ್ಬಿಟ್ರು. ಅವ್ರು ಹೋದ್ರು. ಇದು ಎಲ್ಲ ನೋಡ್ಬಿಟ್ಟು ಕೋಪ ಮಾಡ್ಕೊಂಡು ಡ್ರೈವರ್ ನನಗೆ ಹೇಳ್ದೆ, ನೀನು ಗಾಡಿ ಸ್ಟಾರ್ಟ್ ಮಾಡಿ ಹೋಗ್ಬಿಡೋಣ ಅಂತ. ಹಾಗೆ ಸ್ಲೋವಾಗಿ ಹೋಗ್ತಾಯಿದ್ರು. ಆಮೇಲೆ ಮತ್ತೆ ಹೇಳಿದೆ, ಅಣ್ಣ ಸ್ವಲ್ಪ ಸ್ಪೀಡ್ ಮಾಡೋ, ಪಕ್ಕದಲ್ಲಿ ಪ್ಲೇನ್ ನೋಡು ಎಷ್ಟೊಂದು ಜೋರಾಗಿ ಹೋಗ್ತಾಯಿದ್ರು, ನೀನೇನು ಮಾಡ್ತಾ ಇದೀಯಾ? ಕೋಪ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಸ್ಟ್ರಿಟ್ ಮಾಡಿದ್ರು, ಮತ್ತೆ ಸ್ವಲ್ಪ ಆಮೇಲೆ ಜಾಸ್ತಿ ಮಾಡಿಬಿಟ್ರು, ಮೇಲೆ ಎತ್ಬಿಟ್ರು. ಆಮೇಲೆ ಮತ್ತೆ ನಾನು ಹೇಳ್ತಾಯಿದ್ದೆ, ಅಣ್ಣ ನೀನು ಏನು ಮಾಡ್ತಾಯಿದ್ದೀಯ ಅಂತ, ಇಲ್ಲ ಅಂದರೆ ನಾನು ಕೆಳಗೆ ಹೋಗ್ಬಿಡ್ತೀನಿ ಇವಾಗಲೇ. ಹಂಗೆ ಕೆಡಿಸ್ಕೊಂಡು ಡ್ರೈವರನ್ನು ಕೋಪ ಮಾಡಿಬಿಟ್ರು. ನಮ್ಮ ಫ್ಲೈಟು ಮೇಲ್ಗಡೆನ ನಿಲ್ಲಿಸ್ಬಿಟ್ರು. ಆಮೇಲೆ ಕಾಲು ಹಿಡಿದು ಅಣ್ಣಂಗೆ ಹೇಳ್ಬಿಟ್ರೆ, ನೀನು ಕೆಳಗೆ ಇಳಿಸೋಣ ಅಂತ. ಆಮೇಲೆ ಕೆಳಗೆ ಇಳಿಸ್ರು ಕೋಪ ಮಾಡಿಕೊಂಡು. ಹಾಗೆ ಏನೋ ನನಗೆ ಬೈತಾಯಿದ್ರು, ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ಆ ಕಡೆ ಈ ಕಡೆ ಎಲ್ಲ ನೋಡ್ಬಿಟ್ಟು ಫ್ಲೈಟಿಂದ ಆಚೆ ಬಂದ್ಬಿಟ್ಟು ನೋಡ್ತಾ ಇದ್ದೀನಿ. ನನ್ನ ಕೂದಲು ಹೆಂಗಾಗೈತೆ, ಫುಲ್ಲು ಕಿತ್ತಾಕ್ಬಿಟ್ಟಿದೆ ನನ್ನ ಕೂದಲು. ಅಲ್ಲಿಂದ ಹೇಗೋ ಎಸ್ಕೇಪ್ ಆಗ್ಬಿಟ್ಟು ನಾನು ಡ್ರೈವರ್ ಅನ್ನಂಗೆ ಕಾಲ್ ಮಾಡಿದೆ, ನೀನು ಬಾ ನನ್ನ ಕರ್ಕೊಂಡು ಹೋಗು ಅಂತ. ಆಮೇಲೆ ಬಂದರು, ನಾನು ಸ್ವಲ್ಪ ಸಮಾಧಾನ ಕೂತಿದ್ದೆ, ಹೊಟ್ಟೆ ಎಷ್ಟೈತಾ ಇದ್ದೆವು. ಆಮೇಲೆ ಯಾವುದೋ ಹೋಟೆಲಲ್ಲಿ ಹೋಗ್ಬಿಟ್ಟು ಸರಿಯಾಗಿ ಬಾರಿಸ್ಬಿಟ್ಟು ಇವಾಗ ನಾವು ಹೋಗ್ತಾ ಇದ್ದೀವಿ ಯಾವುದೋ ಒಂದು ಬಸ್ ಸ್ಟ್ಯಾಂಡಲ್ಲಿ. ಇಲ್ಲಿ ಯಾವ ಭಾಷೆಯಲ್ಲಿ ಮಾತಾಡ್ತಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಗುರು. ಅದಕ್ಕೆ ನನಗೆ ಫುಲ್ಲು ತಲೆ ಕೆಟ್ಟು ಹೋಗ್ಬಿಡೈತೆ. ತಲೆ ಕೆಟ್ಟು ಹೋಗ್ಬಿಟ್ಟು ತಲೆ ಮೇಲೆ ಬಟ್ಟೆ ಹಾಕ್ಕೊಂಡು ಆ ಕಡೆ ಈ ಕಡೆ ನೋಡ್ತಾ ಇದ್ದೀನಿ. ಹಾಗೆ ಆ್ಯಪಲ್ ಸೇಲ್ ಮಾಡೋಕೆ ಹೋಗ್ಬಿಟ್ಟು ಒಬ್ಬರು ಅಣ್ಣ ಕೇಳ್ತಾಯಿದ್ರು, ಅಣ್ಣ ಏನು ಫ್ರೀಯಾಗಿ ಕೊಡ್ತೀಯಾ? ಅವರು ನೋಡ್ಬಿಟ್ಟು, ಏಯ್ ನಿನ್ನ ಅಪ್ಪನ ಫ್ರೀಯಾಗಿ ಕೊಡ್ತಾನೆ. ಇದು ಒಂದು ಆಲ್ ಸ್ಟೂಡೆಂಟ್ ಎಲ್ಲ ಆಚೆ ಬಂದಿದ್ದಾರೆ, ಎಲ್ಲರೂ ಜಾಸ್ಟೀಸ್ ಕೇಳ್ತಾ ಇದ್ದಾರೆ. ಡಾಕ್ಟರ್ ಮೌಮಿತಾ ಅಂತ ಒಬ್ಬ ಡಾಕ್ಟರ್ ಇದ್ದ ಕಲ್ಕತ್ತಾನಲ್ಲಿ ಗ್ಯಾಂಗ್ ರೇಪ್ ಆಗವ್ರೆ, ಅದಕ್ಕೆ ತುಂಬ ಗಲಾಟೆ ನಡೀತಾ ಇದೆ ಕಲ್ಕತ್ತಾನಲ್ಲಿ. ಇದು ಒಂದು ನಾಮೂರಲ್ಲಿ ಎಲ್ಲ ಜಾಸ್ಟೀಸ್ ಕೇಳ್ತಾ ಇದ್ದಾರೆ. ನೀವು ಒಬ್ಬರು ಸೋಷಲ್ ಮೀಡಿಯಲ್ಲಿ ನೋಡ್ತಿರ್ತೀರ. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋ ಇನ್ನೊಂದು ಮಾಡ್ತೀನಿ. ನೆಕ್ಸ್ಟ್ ಬಚ್ಚಿಂದ ಹಿಂದೆಗಡೆ ನೋಡಿದ್ರೆ ಮೇಲ್ಗಡೆ ಯಾರೋ ಬೆಂಕಿ ಹಚ್ಬಿಟ್ಟೈತೆ ಗುರು. ಹಂಗೆ ಭಯ ಪಟ್ಕೊಂಡು ನಾನು ನಮ್ಮೂರ ಕಡೆ ಸಿಟಿ ಗಾಡಿ ತೊಗೊಂಡು ಹೋಗ್ತಾ ಇದ್ದೀನಿ. ಅದ್ರ ಹಿಂದೆಗಡೆ ನೋಡಿರ್ತೀನಿ ಯಾರೋ ಬೆಂಕಿ ಹಚ್ಬಿಟ್ಟವ್ರೆ. ಫುಲ್ ಮೇಲೆ ಬರ್ತಿತ್ತು ಅಂತ ಅಂದ್ಬಿಟ್ಟು ನಾನು ನನ್ನ ಮಾರ್ಕ್ಸ್ನ ಸರಿ ಮಾಡೋಕ್ಕೆ ಹೋದೆ. ಆಮೇಲೆ ಕ್ಯಾಮ್ರಾನ ಉಲ್ಟಾ ಮಾಡ್ಕೊಂಡು ನೋಡ್ತೀನಿ, ಅದು ಅಲ್ಲ, ಆಕಾಶದಿಂದ ಮೇಲೆ ಫುಲ್ಲು ನೀರು ಕೆಳಗೆ ಬಂದ್ಬಿಡಾಯಿತು. ಅದಕ್ಕೆ ಮೇಲ್ಗಡೆ ಎಲ್ಲ ರೆಡ್ ಆಗೋಯ್ತು. ರಾಜ್ಯದಲ್ಲಿ ಎಂಟ್ರಿ ಆದ ತಕ್ಷಣ ನಮ್ಮ ಸೈನಿಕರೆಲ್ಲ ಕೋಪ ಮಾಡ್ಕೊಂಡು ಟಾಟಾ ಬೈ ಬೈ ಹೇಳ್ಕೊಂಡು ಮತ್ತೆ ಆಮಿಕೊಂಡು ಹೋಗೋ ಬೆಂಗಳೂರು ಅಂತ ಹೇಳ್ತಾಯಿದ್ರು. ಏನು ಮಾಡೋಕ್ಕಾಗುತ್ತೆ, ಅಷ್ಟೊಂದು ದಿವಸ ಬಂದಮೇಲೆ ಮನೆಗೆ ಬಂದಿದ್ದೀನಿಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ಸೀದಾ ಮನೆ ಒಳಗಡೆ ಹೋಗ್ಬಿಟ್ಟು ಸ್ನಾನ ಮಾಡಿಬಿಟ್ಟು ಅಮ್ಮಂಗೆ ಹೇಳಿದೆ ಊಟ ಹಾಕೊಡು ಅಂತ. ಆಮೇಲೆ ಹುಳಿಗೆ ಹಾಕಿರೋದು ಅರ್ಧ ಊಟ ನನಗೆ ಹಾಕೊಟ್ರು, ಊಟ ಇಲ್ಲ ಅಂದ್ಬಿಟ್ಟು. ಏನು ಮಾಡೋದು, ಅದೇ ಊಟ ತಿನ್ಕೊಂಡು ಇವತ್ತು ರಾತ್ರಿ ನಾನು ಮಲ್ಕೋತಾ ಇದ್ದೀನಿ. ಗುಡ್ ನೈಟ್ ಎಲ್ಲರಿಗೂ, ನಮಸ್ಕಾರ.